ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ, ಬಿದಿಗೆ ಚಂದ್ರ, ಪರಿಮಳ ಪ್ರಕಾಶನ ಕಲಬುರಗಿ ಜಮಖಂಡಿಯ ಯೂಟ್ಯೂಬ್ ಚಾನಲ್ ಆದಂತಹ ಪ್ರವೀಣ ವಾಹಿನಿಗೆ ತಮ್ಮೆಲ್ಲರಿಗೂ ಮಗದೊಮ್ಮೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಈ ಪ್ರವೀಣ ವಾಹಿನಿಯ ಮೂಲಕ ನಾನೇ ಸ್ಟೇಟಸ್ನಲ್ಲಿ ಬರಿತಾ ಇರುವಂತಹ ಈ ಪ್ರವೀಣ ವಾಣಿ ಅನ್ನುವಂತಹ ದಿನನಿತ್ಯ ಬರುವಂಥ ಪ್ರವೀಣ ವಾಣಿಗಳನ್ನು ಆರಿಸಿಕೊಂಡು ಒಂದು ವಾಣಿಯನ್ನು ವಾಚನ ವಿಶ್ಲೇಷಣೆ ಮಾಡುವಂಥದ್ದು ಏನಪ್ಪ ಅಂದರೆ ರೂಢಿಯಲ್ಲಿ ಬಂದಿದ್ದು ಉಂಟು. ಆದರೆ ನಾನು ಇವತ್ತಿನ ದಿವಸ ಏನಪ್ಪ ಅಂದರೆ ನಾನು ಆರಿಸಿಕೊಂಡಂತಹ ಒಂದು ವಾಣಿ ಅದು ಏನಪ್ಪ ಅಂದರೆ ವಾಚನ ಮತ್ತು ವಿಶ್ಲೇಷಣೆಗೆ ಬಹಳ ಕಷ್ಟಕರ ಅಂಥೇಳಿ ಅನ್ನಿಸ್ತದೆ. ಯಾಕಪ್ಪ ಅಂತಂದಾಗ ಅದು ಬರೆದಂಥದ್ದು ಏನಂದರೆ ಬಹಳ ದೊಡ್ಡದ ಮತ್ತು ಸಮಯ ತಗೋತದ ಹಾಗೂ ವ್ಯವಧಾನಕ್ಕೆ ನಿಮಗೆ ಏನಪ್ಪ ಹೊರಗೆ ಹಚ್ಚುವಂಥದ್ದು ಅಂತೇಳಿ ನನಗೆ ಅನ್ನಿಸ್ತದೆ. ಅದಕ್ಕೇನಪ್ಪ ಅಂದ್ರೆ ನಾನು ಇವತ್ತಿನ ಒಂದು ವಾಣಿಯನ್ನು ಕೇವಲ ವಾಚನಕ್ಕೆ ಮಾತ್ರ ಮೀಸಲಾಗಿಡ್ತೀನಿ. ಆದರೆ ನನ್ನ ವಾಚನ ನಿಮಗೆ ವಿಶ್ಲೇಷಣೆಯಷ್ಟೇ ಮುದ ಕೊಡ್ತದೆ, ಅರ್ಥ ಕೊಡ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ಏನಪ್ಪ ಅಂದ್ರೆ ನಾನು ಇವತ್ತಿನ ವಾಣಿಯನ್ನು ವಾಚನ ಮಾಡ್ತಾ ಇರೋದು. ನಾನು ಆಯ್ದುಕೊಂಡಂತಹ ಈ ಒಂದು ವಾಣಿ ಯಾವುದಪ್ಪ ಅಂತಂದಾಗ, ಅಪ್ಪ ನೀನು ಯಾವಾಗಲೂ ಹೌದು, ಅಪ್ಪ ನೀನು ಯಾವಾಗಲೂ ಆಕಾಶ ಅಲ್ಲಲ್ಲ, ಅವಕಾಶ ಅಲ್ಲಲ್ಲ, ಪ್ರಕಾಶ, ಆಕಾಶ, ಅವಕಾಶ, ಪ್ರಕಾಶ ಮತ್ತು ಅದರ ಆಚೆಗೆ ಇನ್ನೂ ಏನೇನೋ ಅವನು ಅಪ್ಪ ಅಂಥೇಳಿ ಹೇಳಬಹುದಾ. ಅದಕ್ಕೆ ಇವತ್ತಿನ ದಿವಸ ಅಪ್ಪನ ಬಗ್ಗೆ ಏನಪ್ಪ ಅಂತಂದರೆ ಒಂದೆರಡು ಮಾತುಗಳನ್ನು ಹೇಳುವಂಥ ಇಚ್ಛೆ ಪಡ್ತಾ ಇರೋದು. ವಾಸ್ತವದಲ್ಲಿ ನನ್ನೊಬ್ಬ ದುರದೃಷ್ಟ ಅಂತ ಹೇಳ್ಬೋದಾ. ಹುಟ್ಟಿ 7-8 ವರ್ಷಗಳಲ್ಲಿ ಏನಪ್ಪ ಅಂದರೆ ತಂದೆಯನ್ನು ಕಳ್ಕೊಂಡಂತಹ ನಾನು ದುರಾದೃಷ್ಟ. ತಂದೆ ಅನ್ನುವಂಥದ್ದೇನಪ್ಪ ಅಂದರೆ ಅಸ್ಪಷ್ಟವಾದಂತಹ ಚಿತ್ರ ಪೂರ್ಣ ಪ್ರಮಾಣದಲ್ಲಿ ಮಸ್ತಕದಲ್ಲಿ ಏನಪ್ಪ ಅಂದ್ರೆ ಉಳಿದಿಲ್ಲ ಅನ್ನುವಂಥದ್ದನ್ನು ಹೇಳ್ಬೋದಾ. ಅಲ್ಲಲ್ಲಿ ಏನಪ್ಪ ಚದುರಿದ ಮೋಡಗಳು ಕವಿದ ಹಾಗೇನಪ್ಪ ಅಂದ್ರೆ ತಂದೆಯ ಚಿತ್ರಣ ಮೂಡಿದ್ದು ಉಂಟು. ಅವರ ಧ್ವನಿ ಅಸ್ಪಷ್ಟ ಅದಂಥೇಳಿ ಹೇಳ್ಬೋದಾ. ಏನಂದರೆ ಪೂರ್ಣ ಪ್ರಮಾಣದಲ್ಲಿ ಧ್ವನಿಯೂ ಕೂಡ ನನಗೆ ಇನ್ನೂ ಸ್ಮರಣದಲ್ಲಿ ಇಲ್ಲ ಅಂಥೇಳಿ. ಅವರ ವ್ಯವಹಾರ ನೋಡಿಕೊಳ್ಳುವಂಥ ರೀತಿ, ವಾತ್ಸಲ್ಯ ಮತ್ತು ನಮಗೆ ಅವರು ತೊಡಗಿಸಿಕೊಂಡು ನಮಗೆ ಮಾಡಿದಂಥದ್ದು ಏನಪ್ಪ ಅಂದರೆ ಅವಿಸ್ಮರಣೀಯ. ಒಂದು ಜನ್ಮಕ್ಕಲ್ಲ, 100 ಜನ್ಮದಲ್ಲಿಯೂ ಕೂಡ ತೀರಿಸಲಾರದಂಥದ್ದು ಅನ್ನೋದನ್ನು ಇಲ್ಲಿ ನಾನು ಬಹಳ ಧೈರ್ಯದಿಂದ ಮತ್ತು ಭಕ್ತಿಯಿಂದ ಪ್ರೀತಿಯಿಂದ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇರೋದು. ತಂದೆ ಅವರು ಎಲ್ಲೇ ಇದ್ದರೂ ಕೂಡ ಇದನ್ನು ಅವರು ಕೇಳ್ತಾರೆ ಮತ್ತು ನನ್ನನ್ನು ಹಾರೈಸ್ತಾರೆ. ಮತ್ತೇನಪ್ಪ ಅಂದರೆ ನನಗೆ ಈ ಹಂತಕ್ಕೆ ತರಲಿಕ್ಕೆ ತಂದೆ, ತಾಯಿ, ಅಣ್ಣಂದರೆಲ್ಲರೂ ಕಾರಣ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇರೋದು. ಯಾವಾಗ ತಂದೆ ಈ ಜಗದಿಂದ ಮಾಯವಾದರೂ ಅಂತಹ ಸಂದರ್ಭದಲ್ಲಿ ನನ್ನ 3 ಜನ ಅಣ್ಣಂದರು ತಂದೆಯ ಸ್ಥಾನವನ್ನು ಏನಪ್ಪ ಅಂದರೆ ತಂದೆಯ ಸ್ಥಾನದಲ್ಲಿದ್ದು ನನಗೆ ತಂದೆ ಮಾಡಬೇಕಾದಂತಹ ಎಲ್ಲ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ಮತ್ತು ಕೊಡಬೇಕಾದಂಥ ಪ್ರೀತಿಯನ್ನು ಎಲ್ಲವನ್ನ ಧಾರೆ ಎರೆದ್ರು. ತಾವು ಏನಪ್ಪ ಅವು ಎಲ್ಲದರಿಂದಲೂ ವಂಚಿತರಾಗಿ ತಾವು ಯಾವುದನ್ನು ಬಳಸದಿದ್ದರೂ, ಅದನ್ನು ಉಪಯೋಗಿಸದಿದ್ದರೂ ಅದನ್ನೇನಪ್ಪ ಅಂದರೆ ನನಗೆ ಧಾರೆ ಎರೆದು ಇವತ್ತಿನ ದಿವಸ ನನಗೆ 50 ವರ್ಷ ಆದರೂ ಕೂಡ ಆ ತಂದೆ ಪ್ರೀತಿ, ತಂದೆ ವಾತ್ಸಲ್ಯ, ತಂದೆ ನೀಡಬೇಕಾದಂತಹ ಜವಾಬ್ದಾರಿಗಳಾಗಲಿ ಮತ್ತು ಕೊಡಬೇಕಾದಂಥ ಎಲ್ಲ ಏನಪ್ಪ ಅಂದರೆ ಅಣ್ಣಂದಿರು, ಅತ್ತಿಗೆಯಂದರು, ಮಡದಿ ಕೂಡ ಎಲ್ಲರೂ ನೀಡಿದ್ದಾರೆ ಅಂಥೇಳಿ ಬಹಳ ನಾನು ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರೋದು. ಆದರೆ ನನ್ನ ಕಂಡಂತಹ ತಂದೆ, ನನಗೆ ಅನಿಸಿದಂತಹ ತಂದೆಯ ಒಂದು ಜವಾಬ್ದಾರಿ, ತಂದೆ ಅಂದರೆ ಏನಪ್ಪ ಅನ್ನೋದನ್ನೇನಪ್ಪ ಅಂತಂದರೆ ಇಲ್ಲಿ ಒಂದು ಸ್ವಲ್ಪ ಅಕ್ಷರ ಅಲ್ಲ ಶಬ್ದಗಳಲ್ಲಿ ನಾನು ಹಿಡಿದಿರುವಂಥ ಪ್ರಯತ್ನ ಮಾಡಿದ್ದು. ಯಾಕಂದರೆ ನಿಮಗೆಲ್ಲ ಗೊತ್ತಿರುವಂಗೆ ಅಕ್ಷರದ ಬನದಿಂದ ಶಬ್ದಗಳ ಸುಮ ತಂದು ನುಡಿಗಳ ದಾರದಲ್ಲಿ ಪೋಣಿಸಿದಂತಹ ಹಾರವೇ ಅಪ್ಪ ಅನ್ನುವಂತಹ ಈ ಒಂದು ವಿಶ್ಲೇಷಣೆ ಅಲ್ಲ, ಈ ವಾಚನ ಅಲ್ಲ, ಬರಹ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರೋದು. ಅಪ್ಪ ಅಂದರೆ ಆಕಾಶ ಅಲ್ಲಲ್ಲ, ಅಪ್ಪ ಅಂದರೆ ಅವಕಾಶ ಅಲ್ಲಲ್ಲ, ಅಪ್ಪ ಅಂದರೆ ಆಕಾಶ, ಅವಕಾಶ, ಪ್ರಕಾಶ ಎಲ್ಲವೂ. ಹೌದಪ್ಪ, ನೀ ಯಾವಾಗಲೂ ಅಂದರೆ ಮೇಲೆಯೇ, ಮುಗಿಲಾಚೆಗಿಂತಲೂ ಮೇಲೆಯೇ, ದಯಾಮಯಿ, ತ್ಯಾಗಮೂರ್ತಿ, ಕರುಣಾಸಾಗರ, ಪ್ರೀತಿಯ ಆಗರ ಮತ್ತು ಉತ್ತಮ ಸ್ನೇಹಿತ. ಕರುಣಾಸಾಗರ, ಪ್ರೀತಿಯ ಆಗರ ಮತ್ತು ಉತ್ತಮ ಸ್ನೇಹಿತ, ಅತ್ಯುತ್ತಮ ಪಿತ, ನಾ ಅನ್ನುವ ಪದ ಅಳಿಸಿ ನಾವು ಅನ್ನುವ ಪದ ಬರೆದಂತಹ ಕುಟುಂಬ ಬ್ರಹ್ಮ ತಂದೆ ಅಪ್ಪ ನೀನೇ. ಅಮ್ಮನ ಹಣೆಯ ಸಿಂಧೂರ,
ಅಜ್ಜ ಅಜ್ಜಿಯರ ಪಾಲಿನ ಆಧಾರ, ನಮಗೆಲ್ಲ ಹಣದ ಪ್ರೀತಿಯ ಸಹಕಾರ, ಆನಂದ ಉಲ್ಲಾಸ ಉತ್ಸಾಹಗಳ ಮಹಾಸಾಗರ ಆಗರ. 24 ಗಂಟೆಗಳು ನಮಗೆ ಬೇಡಿತು ಒದಗಿಸುವಂತಹ ಆಲ್ ಟೈಮ್ ಎನಿಥಿಂಗ್ ಪ್ರೊವೈಡರ್. ಹೌದು, ಅಪ್ಪ ಅಂದರೆ ಏನಪ್ಪ, ATP ಅಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರೋದು. ಅಂದರೆ ATP ಅಂಥೇಳಿ, ಯಾಕಂದರೆ ಆಲ್ ಟೈಮ್ ಎನಿಥಿಂಗ್ ಪ್ರೊವೈಡರ್, ಫೇತ್ಫುಲ್ ಫ್ಯಾಮಿಲಿ ಡ್ರೈವರ್ ಅಂಥೇಳಿ. ನಾನು ಆಂಗ್ಲದಲ್ಲಿ ತಂದೆ ಅನ್ನೋದನ್ನು ವಾಟ್ ಈಸ್ ಫಾದರ್ ಈಸ್, ಜಸ್ಟ್ ಐ ಹ್ಯಾವ್ ಟ್ರೈ ಟು ಎಕ್ಸ್ಪ್ಲೇನ್ ಮೈಸೆಲ್ಫ್ ಆ್ಯಂಡ್ just I have tried to say opinion about what is father is. Father is none other than he is all time anything provider, faithful family driver. He is none other than father. ಅಮ್ಮ ತನ್ನ ಉದರದಲ್ಲಿ ನವಮಾಸಕ್ಕೆ ಮಾತ್ರ ಇರಲು ಸ್ಥಳಾವಕಾಶ ಒದಗಿಸಿದರೆ, ಅಪ್ಪ ತನ್ನ ತಲೆಯಲ್ಲಿ ತಾನು ಸಾಯುವವರೆಗೂ ಸ್ಥಳ ನೀಡುತ್ತಾನೆ, ಬೆಳೆಸುತ್ತಾನೆ, ಕಾಯುತ್ತಾನೆ. ತಾ ಕಂಡ ಪರಪಂಚ ಮಾತ್ರ ಅಮ್ಮ ತೋರಿಸಿದರೆ, ತಾ ಕಂಡಿದ್ದು ತಾ ಕಾಣದದ್ದು ಪರಪಂಚ ತನ್ನ ಹೆಗಲ ಮೇಲೇರಿಸಿಕೊಂಡು ತೋರಿಸುತ್ತಾನೆ, ಯಶ ಒದಗಿಸುತ್ತಾನೆ. ಅವನೇ ಅಪ್ಪ. ಅಪ್ಪ ಅಂತಂದರೆ ನಾವು ಏನೆಲ್ಲ ಹೇಳಲಿಕ್ಕೆ ಸಾಧ್ಯ ಅಂತಂದಾಗ, ಅಪ್ಪ ಒಂದು